ನೀವೇನಾದರೂ ಆಪಲ್ದು ಯಾವುದಾದ್ರೂ ಸ್ಮಾರ್ಟ್ಫೋನ್ನೋ ಲ್ಯಾಪ್ಟಾಪ್ನೋ ಪರ್ಚೇಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಇಷ್ಟು ದಿನ ಒಂದು ಕಿಡ್ನಿಯನ್ನು ಮಾರಬೇಕಾಗಿತ್ತು, ಇನ್ಮೇಲೆ ಎರಡೂ ಕಿಡ್ನಿಯನ್ನು ಮಾರಬೇಕಾದಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಐಫೋನ್ ಸದ್ಯಕ್ಕೆ ಪ್ರೈಸ್ ಹೈಕ್ ಆಗಿಲ್ಲ, ಬಟ್ ಆಪಲ್ನವ್ರದ್ದು ಮ್ಯಾಕ್ ಬುಕ್ಕು ಮ್ಯಾಕ್ ಮಿನಿ ಎಲ್ಲ ಆಕಾಶಕ್ಕೆ ಏರ್ಬಿಟ್ಟಿದೆ ಪ್ರೈಸ್. ಆಯಿತಾ, ಎಷ್ಟು ಪ್ರೈಸ್ ಜಾಸ್ತಿ ಆಗಿದೆ, ಆಪಲ್ ಐಫೋನ್ ಕೂಡ ಪ್ರೈಸ್ ಜಾಸ್ತಿ ಆಗಬಹುದಾ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಫಸ್ಟ್ ಆಫ್ ಆಲ್, ಯಾವ ಪ್ರಾಡಕ್ಟು ಎಷ್ಟು ಪ್ರೈಸ್ ಜಾಸ್ತಿ ಆಗಿದೆ ಬನ್ನಿ ತಿಳ್ಕೊಳ್ಳೋಣ. ಓಕೆ, ಫಸ್ಟು ಕಡಿಮೆ ದುಡ್ಡಿನ ಪ್ರಾಡಕ್ಟಿಂದ ಶುರು ಮಾಡ್ತೀನಿ. ಆಪಲ್ನವರು ಕಳೆದ ವರ್ಷ ಲಾಂಚ್ ಮಾಡಿದ್ದಂಥ M4 ಮ್ಯಾಕ್ ಮಿನಿ 16 GB ರ್ಯಾಮು 256 GB ಸ್ಟೋರೇಜ್ ವೇರಿಯಂಟು ಲಾಂಚ್ ಆದಾಗ 60,000 ರೂಪಾಯಿ ಇತ್ತು. ನಾನೇ 54,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೀನಿ. ಅದಾದಮೇಲೆ ಇನ್ನೂ ಪ್ರೈಸ್ ಕಡಿಮೆ ಆಗಿತ್ತು. 50,000 ರೂಪಾಯಿಗೂ ಕೂಡ ಒಂದು ಟೈಮಲ್ಲಿ ಸೇಲ್ ಆಗ್ತಾ ಇತ್ತು. ಈಗ ಅದೇ ಮ್ಯಾಕ್ ಮಿನಿಯ ಬೆಲೆ 95,000 ರೂಪಾಯಿ. 95,000 ರೂಪಾಯಿ, 35,000 ರೂಪಾಯಿ MRPಯಲ್ಲಿ ಪ್ರೈಸು ಜಾಸ್ತಿ ಆಗಿದೆ. 35,000 ರೂಪಾಯಿ ಬೆಲೆ ಇಲ್ವ ಗುರು? ಯಾರು ಗುರು ತೊಗೊಳಕ್ಕಾಗುತ್ತೆ 95,000 ರೂಪಾಯಿ ಕೊಟ್ಟು? ಅದನ್ನು ಬಿಟ್ಟಾಕಿ, ರೀಸೆಂಟಾಗಿ ಆಪಲ್ನವರು ಮ್ಯಾಕ್ ಬುಕ್ ನಿಯೋ ಅಂತ ಒಂದು ಅಫೋರ್ಡಬಲ್ ಲ್ಯಾಪ್ಟಾಪನ್ನ ಸ್ಟೂಡೆಂಟ್ಸ್ಗೆ ಅಂತ 70,000 ರೂಪಾಯಿಗೆ ಲಾಂಚ್ ಮಾಡಿದರು. 70,000 ಲಾಂಚ್ ಆಗಿ ಸ್ವಲ್ಪ ದಿನ ಆಗಿರೋದು ಅಷ್ಟೇ, ಆಲ್ರೆಡಿ 10,000 ರೂಪಾಯಿ ಈ ಮ್ಯಾಕ್ ಬುಕ್ ನಿಯೋಗೆ ಪ್ರೈಸ್ ಜಾಸ್ತಿ ಆಗಿದೆ. ಮುಂಚೆ 70,000 ಇದ್ದಿದ್ರು, ಈಗ 80,000 ರೂಪಾಯಿ, 10,000 ರೂಪಾಯಿ ಮೇಲಕ್ಕೆ ಹೋಯ್ತು. ಇನ್ನು ಐಪ್ಯಾಡ್ ಏರ್ ಮುಂಚೆ 65,000 ರೂಪಾಯಿ ಇತ್ತು, ಈಗ 90,000 ರೂಪಾಯಿ, 25,000 ರೂಪಾಯಿ ಪ್ರೈಸ್ ಜಾಸ್ತಿ ಆಗಿದೆ. ಬೇಸ್ ಐಪ್ಯಾಡು ಸಣ್ಣದು ಬರುತ್ತೆ ಗೊತ್ತಾ, ಸೊ ಅದು 35,000 ಇತ್ತು, 50,000 ರೂಪಾಯಿ ಆಗಿದೆ. 15,000 ರೂಪಾಯಿ ಜಾಸ್ತಿ ಆಗಿದೆ. ನೆಕ್ಸ್ಟು ಐಪ್ಯಾಡ್ ಪ್ರೋ 1 ಲಕ್ಷ ಇತ್ತು, ಈಗ 1,40,000 ರೂಪಾಯಿ ಇದೆ. 40,000 ರೂಪಾಯಿ ಜಾಸ್ತಿ ಮಾಡೋರೆ. ನೆಕ್ಸ್ಟ್ ಮ್ಯಾಕ್ ಬುಕ್ ಏರ್. ಒಂದು ಟೈಮಲ್ಲಿ ಮ್ಯಾಕ್ ಬುಕ್ ಏರ್ ಅಂತ ಅಂದರೆ 50,000 ರೂಪಾಯಿ, 60,000 ರೂಪಾಯಿ, 70,000 ರೂಪಾಯಿ ರೇಂಜಲ್ಲಿದ್ದಂಥ ಒಂದು ಲ್ಯಾಪ್ಟಾಪು. ಆಯಿತಾ, ಲಾಸ್ಟ್ ಇಯರು 1 ಲಕ್ಷ ರೇಂಜಿಗೆ ತಗೊಂಬಂದರು. ಆಯಿತಾ, ಈ ಮ್ಯಾಕ್ ಬುಕ್ ಏರ್ನ ಬೆಲೆ ಕೂಡ ಜಾಸ್ತಿ ಮಾಡೋರು. M5 ಮ್ಯಾಕ್ ಬುಕ್ ಏರ್ ಮುಂಚೆ 1,20,000 ರೂಪಾಯಿ ಇತ್ತು, ಈಗ 30,000 ರೂಪಾಯಿ ಜಾಸ್ತಿಯಾಗಿ ಮ್ಯಾಕ್ ಬುಕ್ ಏರ್ಗೇನೆ 1.5 ಲಕ್ಷ ಕೊಡಬೇಕು ನೀವು. 1.5 ಲಕ್ಷ, ಯಪ್ಪ ದೇವ್ರೆ. ಇನ್ನು ಮ್ಯಾಕ್ ಬುಕ್ ಪ್ರೋ M5 ಬೇಸ್ ಮಾಡೆಲ್ಲು. ಆಯಿತಾ, ಸೊ ಮುಂಚೆ 1,70,000 ರೂಪಾಯಿ ಇತ್ತು, ಇದೀಗ 70,000 ರೂಪಾಯಿನ ಜಾಸ್ತಿ ಮಾಡೋರು. 70,000 ಜಾಸ್ತಿ ಮಾಡೋರ್ಗು ಯಪ್ಪ. ಚೆಕ್ ಮಾಡಿ ಹೋಗ್ಬಿಟ್ಟು ಅವ್ರ ವೆಬ್ಸೈಟಿಗೆ 2,40,000 ರೂಪಾಯಿ ಇದೆ. 2,40,000 ರೂಪಾಯಿ ಬೇಸ್ M5 ಮ್ಯಾಕ್ ಬುಕ್ ಪ್ರೋಗೆ. ಬೇಸ್ M5 ಮ್ಯಾಕ್ ಬುಕ್ ಪ್ರೋಗೆ ನೀವು ಮ್ಯಾಕ್ಸಿಮಮ್ ಮ್ಯಾಕ್ಸ್ ಬರುತ್ತೆ ಗೊತ್ತಾ, M5 ಅದನ್ನು ತಗೋತೀರಾ ಅಂದರೆ 5 ಲಕ್ಷ ರೂಪಾಯಿ. ಮುಂಚೆ 4 ಲಕ್ಷ ಇತ್ತು, 1 ಲಕ್ಷ ರೂಪಾಯಿ ಜಾಸ್ತಿ ಮಾಡೋರೆ. ಕ್ರೇಜಿ ಅಲ್ವಾ? 1 ಲಕ್ಷ ರೂಪಾಯಿ, ಯಪ್ಪ, ಹತ್ರ 25%, ಇನ್ನೂ ಜಾಸ್ತಿನೇನಪ್ಪ. ಇನ್ನು ನೀವೇನಾದರೂ ಮ್ಯಾಕ್ ಸ್ಟುಡಿಯೋ ತೊಗೋತೀರಾ ಅಂದರೆ ಸದ್ಯಕ್ಕಿರೋದು ಅಂದರೆ ಪ್ರೀಮಿಯಮ್ ಅಂತ ಅಂದರೆ M3 ಅಲ್ಟ್ರಾದು. ಆಯಿತಾ, ಮುಂಚೆ 4,30,000 ರೂಪಾಯಿ ಇತ್ತು, ಈಗ 6 ಲಕ್ಷ ಆಗಿದೆ. 1,70,000 ರೂಪಾಯಿ ಜಾಸ್ತಿ ಮಾಡೋರೆ. ಕ್ರೇಜಿ ಅಲ್ವಾ? ಹೇಳದ್ನಲ್ಲ, 1 ಕಿಡ್ನಿ ಸಾಲಲ್ಲ, ನೆಕ್ಸ್ಟು 2 ಕಿಡ್ನಿ ಬೇಕಾಗುತ್ತೆ. ಆಪಲ್ನವರು ಹೆಂಗೆ ಅಂದ್ರೆ ನೋಡಿ, ಆಲ್ರೆಡಿ ಪ್ರೀಮಿಯಮ್ಮು, ಅವ್ರ ಪ್ರೈಸನ್ನು ಜಾಸ್ತಿ ಮಾಡಿದ್ರೆ ಅದೇ ಪ್ರೀಮಿಯಮ್ ಲೆವೆಲಿಗೆ ಜಾಸ್ತಿ ಮಾಡೋರೆ. ಕ್ರೇಜಿ ಗುರು, ಯಪ್ಪ. ತಗೊಳ್ಳಿ ಆಪಲ್ ಫ್ಯಾನ್ಸ್. ಈಗ ನೀವಾಗಾದರೆ ಕೇಳ್ಬೋದು, ಐಫೋನ್ನ ಬೆಲೆ ಜಾಸ್ತಿ ಆಗುತ್ತಾ ಅಂತ. 100% ಆಗುತ್ತೆ. ಯಾವಾಗ ಆಗುತ್ತೋ ಹೇಳೋದಕ್ಕಾಗಲ್ಲ. ಈ ಪ್ರೈಸ್ನೇ ರಾತ್ರಿ ಮಾಡಿ ಸಾಕವ್ರೆ. ನಾಳೆ ಪ್ರೈಸ್ ಜಾಸ್ತಿ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ತಗೊಳ್ಳೋ ಪ್ಲ್ಯಾನ್ ಇದ್ದರೆ ಐಫೋನ್ನ ಆದಷ್ಟು ಬೇಗ ತಗೊಂಬಿಡಿ. ಇವರು ಈ ಮ್ಯಾಕ್ ಮಿನಿ, ಮ್ಯಾಕ್ ಬುಕ್ ಏರು, ಪ್ರೋ ಎಲ್ಲ ಜಾಸ್ತಿ ಮಾಡಿರೋ ಲೆವೆಲ್ಗೆ ಐಫೋನ್ನು ಮಾಡಿದ್ರೆ ಎಷ್ಟು ರೂಪಾಯಿ ಜಾಸ್ತಿ ಆಗ್ಬೋದು ಅದನ್ನು ತಿಳಿಸ್ಕೊಟ್ಬಿಡ್ತೀನಿ. ಸದ್ಯಕ್ಕೆ ಐಫೋನ್ 17 ಒಂದು 80,000 ರೂಪಾಯಿ ರೇಂಜಲ್ಲಿದೆ. ಸೊ ಅದಕ್ಕೆ ನಂಗನ್ನಿಸ್ದಂಗೆ ಒಂದು 15,000 ರೂಪಾಯಿ ಜಾಸ್ತಿ ಆಗ್ಬೋದು. ಸೊ ಐಫೋನ್ 17ನ ಬೇಸ್ ಮಾಡೆಲ್ಲು 90ರಿಂದ 1 ಲಕ್ಷ ರೇಂಜು, 95,000 ಅಂತ ಅನ್ಕೊಳ್ಳಿ. 95,000 ರೂಪಾಯಿ ಇದೇ ಲೆವೆಲ್ಗೆ ಪ್ರೈಸ್ನ ಜಾಸ್ತಿ ಮಾಡಿದ್ರೆ. ನೆಕ್ಸ್ಟ್ ಐಫೋನ್ 17 ಪ್ರೋ ಆಲ್ರೆಡಿ 1,30,000-35,000 ಇದೆ. ಮಿನಿಮಮ್ 20,000 ಜಾಸ್ತಿ ಮಾಡ್ತಾರೆ, 1.5 ಲಕ್ಷ ರೇಂಜಿಗೆ ಬರ್ಬೋದು. ಅಂದರೆ ಐಫೋನ್ 17 ಪ್ರೋ ಮ್ಯಾಕ್ಸ್ ಪ್ರೈಸಿಗೆ ಬರ್ಬೋದು. ಇನ್ನು ಐಫೋನ್ 17 ಪ್ರೋ ಮ್ಯಾಕ್ಸ್ ಆಲ್ರೆಡಿ 1.5 ಲಕ್ಷ ಇದೆ, ಅದಕ್ಕೆ ಮಿನಿಮಮ್ ಒಂದು 30,000 ರೂಪಾಯಿ ಅಂತೂ ಜಾಸ್ತಿ ಮಾಡೋ ಸಾಧ್ಯತೆ ಇದೆ. ಕಡಿಮೆ ಅಂದರೆ
ಇದೇ ಲೆವೆಲಿಗೆ ಮಾಡಿದ್ರೆ ಸೊ 1,80,000 90,000 ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಐಫೋನ್ ತೊಗೊಳ್ಳೋ ಪ್ಲ್ಯಾನ್ ಇದ್ದರೆ ತಗೊಂಬಿಡಿ ಬೇಕಾ, ಹೇಳೋದಕ್ಕಾಗಲ್ಲ ಯಾವಾಗ ಪ್ರೈಸ್ ಜಾಸ್ತಿ ಆಗುತ್ತೆ ಅಂತ. ಈಗ ಆಲ್ರೆಡಿ ಕೆಲವೊಂದು ವೆಬ್ಸೈಟ್ಗಳಲ್ಲಿ ಪ್ರೈಸ್ ಇನ್ನೂ ಕಡಿಮೆ ತೋರಿಸ್ತಿರಬಹುದು, ಅವ್ರು ಸ್ಟಾಕ್ನ ಕ್ಲಿಯರ್ ಮಾಡ್ತಿರ್ತಾರೆ ಅಷ್ಟೇ. ಹೊಸ ಸ್ಟಾಕ್ ಬಂತು ಅಂದರೆ ಎಲ್ಲ ಹೊಸ ಪ್ರೈಸಲ್ಲೇ ಬರೋದು. ಸೊ ಆಲ್ರೆಡಿ ಎಲ್ಲ ಸೆಲ್ಲರ್ಸ್ಗಳು ಪ್ರೈಸನ್ನು ಜಾಸ್ತಿ ಮಾಡಿಬಿಟ್ಟವ್ರೆ. ನೋಡಿ ಕಡಿಮೆಗೆ ಸಿಕ್ಕರೆ, ನಿಮ್ಗೆ ಅದೃಷ್ಟ ಚೆನ್ನಾಗಿದ್ರೆ ಸಿಕ್ಕರೆ ತಗೊಂಬಿಡಿ. ಒಟ್ಟಿನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ನ ಬೆಲೆ ಜಾಸ್ತಿ ಆಗಿದೆ. ಆಪಲ್ನವರೇ ಜಾಸ್ತಿ ಮಾಡ್ತವ್ರೆ ಅಂದರೆ ಬೇರೆಯವರು ಬಿಟ್ಬಿಡ್ತಾರಾ? ಹೇಳದ್ನಲ್ಲ, ಆಪಲ್ನವ್ರು ಜಾಸ್ತಿ ಮಾಡಿದ್ರೆ ಪ್ರೀಮಿಯಮ್ಮಾಗೆ ಜಾಸ್ತಿ ಮಾಡೋದು. ಇನ್ಮೇಲೆ ಒಂದು ಕಿಡ್ನಿ ಸಾಲಲ್ಲ, 2 ಕಿಡ್ನಿ ಕೊಡಬೇಕು. ಜೊತೆಗೆ ಈ ಪ್ರೈಸು ಬರೀ ನಮ್ಮ ದೇಶದಲ್ಲಿ ಮಾತ್ರ ಜಾಸ್ತಿ ಆಗ್ತಿಲ್ಲ, ಗ್ಲೋಬಲ್ ಆಗಿ ಎಲ್ಲ ದೇಶಗಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಸ್ವಲ್ಪ ಜಾಸ್ತಿನೇ ಜಾಸ್ತಿ ಆಗ್ತಾ ಇದೆ. ಅಮೆರಿಕನ್ ಪ್ರೈಸನ್ನು ಕಂಪೇರ್ ಮಾಡೋದಕ್ಕೆ ಹೋದರೆ ಮ್ಯಾಕ್ಬುಕ್ ನಿಯೋ ಒಂದೇ ನೋಡಿ, ಅಲ್ಲೂ 10,000 ರೂಪಾಯಿ ಜಾಸ್ತಿ, ನಮ್ಮ ದೇಶದಲ್ಲೂ ಕೂಡ 10,000 ರೂಪಾಯಿ ಜಾಸ್ತಿ. ಉಳಿದಿದ್ದು ಎಲ್ಲದೂ ಕೂಡ ಅಮೆರಿಕಾದಲ್ಲಿ 20,000 ರೂಪಾಯಿ ಜಾಸ್ತಿ ಆದರೆ ನಮ್ಮ ದೇಶದಲ್ಲಿ ಡಬ್ಬಲ್ 40,000 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಮ್ಯಾಕ್ಬುಕ್ ಏರು ಪ್ರೋ ಎಲ್ಲ ನಮ್ಮ ದೇಶದಲ್ಲಿ ಡಬ್ಬಲ್ ರೇಟ್ ಜಾಸ್ತಿ. ಯಾಕೆ ನಮ್ಮ ದೇಶದ ಜನಗಳಿಗೆ ಈ ಥರ ತಲೆಗೆ ಹೊಡಿತಾರೆ ಏನಪ್ಪ, ದೇವ್ರಿಗೆ ಗೊತ್ತು. ಇದಿಷ್ಟು ಈ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.